ನಮಸ್ತೆ ವೀಕ್ಷಕರೇ, ವೇದಾ ಹಳ್ಳಿ ಮನೆ ಕಿಚನ್ಗೆ ಸ್ವಾಗತ. ನಾನಿವತ್ತು ಹಲಸಿನ ಹಣ್ಣಿನ ಹಲ್ವಾ ಮಾಡ್ತಾಯಿದ್ದೀನಿ. ನೋಡಿ, ಈ ಹಲ್ವಾ ತುಂಬ ಟೇಸ್ಟಿಯಾಗಿ ಇರುತ್ತೆ, ಸಹ ಈಸಿಯಾಗೂ ಸಹ ಮಾಡ್ಬೋದು. ನಾನಿಲ್ಲಿ ಹಲಸಿನ ಹಣ್ಣು ತೊಗೊಂಡಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಕಡಿಮೆ ಪ್ರಮಾಣದಲ್ಲಾದರೂ ಮಾಡ್ಕೋಬೋದು, ಜಾಸ್ತಿ ಪ್ರಮಾಣದಲ್ಲಾದರೂ ಮಾಡ್ಕೋಬೋದು. ನಾನು ಇವಾಗ ಇದರಿಂದ ಬೀಜ ಎಲ್ಲ ಬೇರ್ಪಡಿಸಿ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತಗೊತೀನಿ. ನೋಡಿ, ಈ ಥರ ಬೀಜ ತೆಗೆದುಬಿಟ್ಟು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ. ಇದೇ ಥರ ಎಲ್ಲನೂ ಸಹ ನಾನು ಮಾಡಿ ತಗೊತೀನಿ. ಎಲ್ಲನೂ ಸ್ವಲ್ಪ ಕಟ್ ಮಾಡಿ ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. 4 ಏಲಕ್ಕಿ ಸಹ ನಾನು ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿ ಫ್ಲೇವರ್ ಇರುತ್ತೆ ಅಂತ. 3/4 ಟೀ ಸ್ಪೂನಷ್ಟು ಪಚ್ಚಖಾರದ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಹಾಗೆ ನಾನು ಈ ಗ್ಲಾಸಿಂದ 2 ಗ್ಲಾಸು ಸಕ್ಕರೆ ಹಾಕ್ಕೊತೀನಿ. ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಬಿಟ್ಟು ನೈಸಾಗಿ ಈ ಥರ ಪೇಸ್ಟ್ ಮಾಡ್ಕೋಬೇಕು. ಇವಾಗ ನಾನು ಇಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ರುಬ್ಕೊಂಡಿರೋ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ಸಹ ಈ ಹಣ್ಣಿಂದು ಹಲ್ವಾ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಟೇಸ್ಟು ಸಹ ಸಖತ್ತಾಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ 3 ಟೀ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ಹಾಗೆ ಒಂದು 3-4 ಥರದ್ದು ಸೀಡ್ಸ್ ತೊಗೊಂಡಿದ್ದೀನಿ. ಇವಾಗ ನಾನು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಮಿಕ್ಸ್ ಮಾಡಿಕೊಂಡು ಅದರ ಜೊತೆಗೇ ನಾವು ಸೀಡ್ಸ್ ತೊಗೊಂಡಿರ್ತೀವಲ್ಲ, ಅದನ್ನು ಸಹ ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದೇನು ಚೆನ್ನಾಗಿ ಫ್ರೈ ಆಗಬೇಕು ಅಂತೇನಿಲ್ಲ, ಹಿಂದ್ಗುಟ್ಲೇ ನಾವು ಹಾಕ್ಕೋಬೋದು ಸೀಡ್ಸ್ನ. ಆಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನಾನು 1 ಟೀ ಸ್ಪೂನ್ ಆಗುವಷ್ಟು ಗಟ್ಟಿ ತುಪ್ಪ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಒಂದು 3 ಟೀ ಸ್ಪೂನ್ ಇದ್ದರೆ ಸಾಕು ತುಪ್ಪ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಲ್ವಾ ತಳ ಬಿಡೋವರೆಗೂ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಹಾಗೂ ನೀವು ಸಹ ಮನೆಯಲ್ಲಿ ಈ ಹಲ್ವಾನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವಾಗ ನಾನು ಕೇಕ್ ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಹಲ್ವಾನು ಸಹ ರೆಡಿಯಾಗಿದೆ, ತಳ ಬಿಡ್ತಾ ಇದೆ. ಇವಾಗ ನಾನು ಕೇಕ್ ಪ್ಯಾನಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಮೇಲ್ಗಡೆ ನೈಸಾಗಿ ಈ ಥರ ಎಲ್ಲ ಮಾಡಿಬಿಟ್ಟು, ನೀವು ಫ್ರಿಜ್ ಇದ್ದರೆ 1 ಅವರ್ ಫ್ರಿಜ್ಜೊಳಗೆ ಇಡ್ಬೋದು. ಇಲ್ಲ ಅಂದರೆ ಹೊರಗಡೆನೇ ಒಂದು 3 ಗಂಟೆ ಇಡ್ಬೋದು. ನೋಡಿ, ಇವಾಗ ಹಲಸಿನ ಹಣ್ಣಿನ ಹಲ್ವಾ ರೆಡಿಯಾಗಿದೆ. ಇವಾಗ ನಾನು ಚಾಕದ ಸಹಾಯದಿಂದ ಸುತ್ತನ ನಾನು ಬಿಡಿಸ್ಕೊತೀನಿ ಈ ಥರ. ಇವಾಗ ನಾನು ಉಲ್ಟಾ ಮಾಡ್ತೀನಿ. ನೋಡಿ, ಎಷ್ಟು ಸೂಪರಾಗಿ ಬಂದಿದೆ ಹಲಸಿನ ಹಣ್ಣಿನ ಹಲ್ವಾ. ತುಂಬ ಈಸಿಯಾಗಿ ಮಾಡ್ಬೋದು, ಟೇಸ್ಟಿಯಾಗೂ ಇರುತ್ತೆ. ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಸಹ ಇಷ್ಟಪಟ್ಟು ತಿಂತಾರೆ. ಇವಾಗ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಸ್ಕ್ವೇರಲ್ಲಿ ಕಟ್ ಮಾಡ್ಕೊತೀನಿ. ನೋಡಿ, ಇವಾಗ ನಾನು ಎಲ್ಲನೂ ಸಹ ಕಟ್ ಮಾಡಿ ತೊಗೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಾಫ್ಟಾಗೂ ಸಹ ಇದೆ, ಒಂಚೂರು ಎಲ್ಲೂ ಇದಾಗಿಲ್ಲ, ಸೂಪರಾಗಿ ಬಂದಿದೆ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.